ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನಲ್ಲಿ ಶಂಕಿತ ಉಗ್ರನ ಬಂಧನ ಆಗಿದೆ. ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಉಗ್ರ ಸಂಘಟನೆಯ ಜೊತೆ ನಂಟನ್ನ ಹೊಂದಿದ್ದ ಪಾಕಿಸ್ತಾನ ಸೇನೆ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ನಡೆಸುವ ಸಂಚು ರೂಪಿಸಿದ್ದ ಶಂಕಿತ ಉಗ್ರನ ಹೆಡೆಮುರಿ ಕಟ್ಟುವಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಹೆಬ್ಬಗೋಡಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಹೆಬ್ಬಗೋಡಿ ಪೊಲೀಸರಿಂದ ಶಂಕಿತ ಉಗ್ರನ ಬಂಧನ. ಅಫ್ಘಾನಿಸ್ತಾನಕ್ಕೆ ತೆರಳಿ ಉಗ್ರ ಸಂಘಟನೆ ಸೇರಲು ತಯಾರಿ. ಪಾಕಿಸ್ತಾನ ಸೇನೆ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ನಡೆಸುವ ಸಂಚು. ಉಗ್ರ ಸಂಘಟನೆಯೊಂದಿಗೆ ಸೇರ್ಕೊಂಡು ದಾಳಿಗೆ ಸಂಚು ರೂಪಿಸಿದ್ದ ಶಂಕಿತ ಉಗ್ರನನ್ನ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಹೆಬ್ಬಗೋಡಿ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ವಿಧ್ವಂಸಕ ಕೃತ್ಯಕ್ಕೆ ಕೈ ಹಾಕಿದ ದುಷ್ಟಶಕ್ತಿಯೊಂದನ್ನ ಮಟ್ಟ ಹಾಕಿದ್ದಾರೆ. ಪಶ್ಚಿಮ ಬಂಗಾಳ ಮೂಲದ ಅಸಾಫುಲ್ ಮಲ್ಲಿಕ್ ಕಳೆದ 1 ವರ್ಷದ ಹಿಂದೆ ಬೆಂಗಳೂರಿಗೆ ಬಂದಿದ್ದ. ಜಿಗಣಿಯಲ್ಲಿ ವಾಸವಿದ್ದು ಕಳೆದ 1 ವರ್ಷದಿಂದ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ವೇಳೆ ಪೊಲೀಸರಿಗೆ ಅಸಾಫುಲ್ನ ಚಟುವಟಿಕೆಗಳ ಬಗ್ಗೆ ಅನುಮಾನ ಮೂಡಿತ್ತು. ಆ ಬಳಿಕ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ನಾರಾಯಣ್ ಮಾರ್ಗದರ್ಶನದಲ್ಲಿ ಹೆಬ್ಬಗೋಡಿ ಇನ್ಸ್ಪೆಕ್ಟರ್ ಸೋಮಶೇಖರ್ ನೇತೃತ್ವದ ತಂಡ ಆತನನ್ನ ಟ್ರ್ಯಾಕ್ ಮಾಡಿ ಶಂಕಿತ ಉಗ್ರನನ್ನ ಮಟ್ಟ ಹಾಕಿದ್ದಾರೆ. ದಿನಾಂಕ 11/8/2000 ಪಶ್ಚಿಮ ಬಂಗಾಳ ರಾಜ್ಯದ ಅಸಾಫುಲ್ ಮಲ್ಲಿಕ್ ಬಿನ್ ಅಬೀದ್ ಮಲ್ಲಿಕ್ 25 ವರ್ಷ ಎಂಬುವನು ಇಲ್ಲಿ ನಮ್ಮ ಜಿಗನಿ ರೋಡ್ ಹೆಬ್ಬಗೋಡಿನಲ್ಲಿ ವಾಸವಾಗಿದ್ದ. ಇವನು ಇಲ್ಲಿರುವಂಥ ಒಂದು ಪ್ರತಿಷ್ಠಿತವಾದಂತಹ ಸೆಕ್ಯೂರಿಟಿ ಸಂಸ್ಥೆಯಲ್ಲಿ ಸೆಕ್ಯೂರಿಟಿ ಗಾರ್ಡಿಯಾಗಿ ಕೆಲಸ ಮಾಡ್ತಾಯಿದ್ದ. ಇವನು ಪಾಕಿಸ್ತಾನ ಸೇನೆ ಮೇಲೆ ದಾಳಿಗೆ ರೂಪಿಸಿದ ಬಗ್ಗೆ ಒಂದು ಬಾತ್ಮೀದಾರರಿಂದ ನಮಗೆ ಒಂದು ಮಾಹಿತಿ ಬಂದಿದ್ದು. ಖಚಿತ ಮಾಹಿತಿ ಮೇರೆಗೆ ಸದರ ವ್ಯಕ್ತಿಯನ್ನು ಹೆಬ್ಬಗೋಡಿ ಪೊಲೀಸ್ ಠಾಣಾ ಸರಹದ್ದಿನ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿ ಇವನು ಪಾಕಿಸ್ತಾನದ ಮಸೀದಿಗಳ ಮೇಲೆ ಮತ್ತು ಅಲ್ಲಿನ ಜನಗಳ ಮೇಲೆ ಪಾಕಿಸ್ತಾನ ಸೇನೆಯಿಂದ ನಡೆಯುವಂಥ ದೌರ್ಜನ್ಯದ ಬಗ್ಗೆ ಮತ್ತು ಇಸ್ರೇಲ್ ಮತ್ತು ಪಾಲೆಸ್ತೇನ್ ನಡುವೆ ವಿವಾದದಲ್ಲಿ ಇಸ್ರೇಲ್ ಪರವಾಗಿ ಪಾಕಿಸ್ತಾನ ಸಹಾಯ ಮಾಡುತ್ತಿದೆ ಮತ್ತು ಪಾಕಿಸ್ತಾನ ಮುಸಲ್ಮಾನರಿಗೆ ಸಹಾಯ ಮಾಡುತ್ತಿಲ್ಲ ಅಂತ ವಿಚಾರ ಇಟ್ಕೊಂಡು ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಮುಖಾಂತರ TTP ತೆಹ್ರೀಕ್-ಇ ತಾಲಿಬಾನ್ ಪಾಕಿಸ್ತಾನ ಎಂಬ ಉಗ್ರ ಸಂಘಟನೆಯ ಸದಸ್ಯನಾದ ಆಫ್ಘಾನಿಸ್ತಾನ ದೇಶದ ಇಮ್ರಾನ್ ಅಹಿಂದರ್ ಎಂಬುವನನ್ನು ಪರಿಚಯ ಮಾಡಿಕೊಂಡು ಸದರ ಸಂಘಟನೆಯೊಂದಿಗೆ ಸೇರಿ ಪಾಕಿಸ್ತಾನ ಸೇನೆಯ ಮೇಲೆ ದಾಳಿ ಮಾಡಿ ಅಲ್ಲಿಯೂ ಸಹ ಪ್ರತಿಕಾರ ತೀರಿಸಿಕೊಳ್ಳುವ ಸಲುವಾಗಿ ಇಮ್ರಾನ್ ಅಹಿಂದರ್ ಎಂಬುವನು ಸಹಾಯ ಮಾಡಿಕೊಂಡು ಆಫ್ಘಾನಿಸ್ತಾನಕ್ಕೆ ಹೋಗಲು ಪಾಸ್ಪೋರ್ಟ್ ಇಂಡಿಯನ್ ಪಾಸ್ಪೋರ್ಟ್ ಮೇಲೆ ವೀಸಾ ಸಹ ಅವನು ಉಜ್ಬೇಕಿಸ್ತಾನಿಗೆ ವೀಸಾ ಮಾಡಿಸಿ ಈ ಒಂದು ವಾರದಲ್ಲಿ ಉಜ್ಬೇಕಿಸ್ತಾನಕ್ಕೆ ಹೋಗಬೇಕಾಯಿತು. ಇನ್ನು ಅಫ್ಘಾನಿಸ್ತಾನ ಮೂಲದ TTP ಸಂಘಟನೆಯ ಸದಸ್ಯ ಇಮ್ರಾನ್ ಅಹಿಂದರ್ ಎಂಬಾತನ ಜೊತೆ ಅಸಾಫುಲ್ ನಿರಂತರ ಸಂಪರ್ಕದಲ್ಲಿದ್ದ. ಅಫ್ಘಾನಿಸ್ತಾನಕ್ಕೆ ತೆರಳಿ ತರಬೇತಿ ಪಡೆಯಲು ಅಸಾಫುಲ್ ಸಿದ್ಧತೆ ನಡೆಸಿದ್ದ. ಇದಕ್ಕಾಗಿ ಪಾಸ್ಪೋರ್ಟ್ ಮಾಡಿಸಿಕೊಂಡು ವೀಸಾಗೂ ಅರ್ಜಿ ಸಲ್ಲಿಸಿದ್ದ. ಆದ್ರೆ ಕಾರಣಾಂತರಗಳಿಂದ ಅಫ್ಘಾನಿಸ್ತಾನಕ್ಕೆ ತೆರಳಲು ಸಾಧ್ಯವಾಗಿರಲಿಲ್ಲ. ಅಫ್ಘಾನಿಸ್ತಾನದಲ್ಲಿ ತರಬೇತಿ ಪಡೆದು ಮತ್ತೆ ಭಾರತಕ್ಕೆ ವಾಪಸ್ ಬಂದು ವಿಧ್ವಂಸಕ ಕೃತ್ಯ ನಡೆಸುವ ಸಾಧ್ಯತೆ ಇತ್ತು ಎಂದು ಶಂಕಿಸಲಾಗಿದೆ. ಇನ್ನು ಕೆಲವು ಸಂಘಟನೆಗಳಿಗೆ ಅಸಾಫುಲ್ ಹಣ ವರ್ಗಾವಣೆ ಮಾಡಿದ್ದಾನೆ ಎಂಬ ಶಂಕೆಯು ಪೊಲೀಸರಿಗೆ ಇದೆ. ಆತನ ಮೊಬೈಲ್ನಲ್ಲಿದ್ದ ಸಂದೇಶಗಳು, ಆಡಿಯೋಗಳು, ವಿಡಿಯೋಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಡಿಯೋ ಹಾಗೂ ಇತರೆ ಡಿಜಿಟಲ್ ಸಾಕ್ಷ್ಯಗಳನ್ನ FSL ಪರೀಕ್ಷೆಗೆ ಕಳುಹಿಸಲಾಗಿದೆ. ಅಸಾಫುಲ್ ಮಲ್ಲಿಕ್ ಜೊತೆಗೆ ಜಿಗಣಿಯಲ್ಲಿ ಮತ್ತೊಬ್ಬ ವೆಸ್ಟ್ ಬೆಂಗಾಲ್ ಮೂಲದ ವ್ಯಕ್ತಿಯೂ ಇದ್ದ. ಪೊಲೀಸರು ಅಸಾಫುಲ್ ಬಂಧನ ಮಾಡ್ತಿದ್ದಂತೆ ಜೊತೆಯಲ್ಲಿದ್ದ ವ್ಯಕ್ತಿ ಪರಾರಿಯಾಗಿದ್ದು ಆತನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಪಾಕಿಸ್ತಾನ ಸೇನೆ ಅಲ್ದಿರ ಇಲ್ಲಿ ಮುಸ್ಲಿಮರ ಮೇಲೆ ನಡೆತಿರುವಂಥ ದೌರ್ಜನ್ಯಗಳ ಬಗ್ಗೆ ಸಹ ವಿಡಿಯೋಗಳು ಮಾಡಿ ಗ್ರೂಪ್ಗಳಲ್ಲೆಲ್ಲ ಅವನು ಸರ್ಕ್ಯುಲೇಟ್ ಮಾಡಿದ್ದಾನೆ. ಅಂದರೆ ರ್ಯಾಡಿಕಲೈಸ್ ಆಗಿ ಟೆರರಿಸ್ಟ್ ಜವಾಬ್ದಾರದಿಂದ ಅದು ಪಾಕಿಸ್ತಾನ ಇರ್ಬೋದು, ಇಂಡಿಯಾದಿರ್ಬೋದು, ಯಾರು ಮುಸ್ಲಿಮರ ಮೇಲೆ ದಾಳಿ ಮಾಡ್ತಾರೋ ಅವ್ರ ಮೇಲೆ ಪ್ರತೀಕಾರ ತೀರಿಸ್ಕೋಬೇಕು ಅಂತ ಒಂದು ಮನೋಭಾವನೆ ಇದೆ ಅಂತ ನಮಗೆ ಈ ವಾಟ್ಸಪ್ ಚಾಟ್ಗಳ ಮುಖಾಂತರ ಮತ್ತು ನಮಗೆ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಮುಖಾಂತರ ಇದು ಗೊತ್ತಾಗಿದೆ. ಹಾಗಾಗಿ ನಮ್ಮ ಮೇಲಾಧಿಕಾರಿಗಳ ಒಂದು ನಾವು ಅನುಮತಿಯನ್ನು ತಗೊಂಡು ನಮ್ಮ ಹೆಬ್ಬಗೋಡಿ ಇನ್ಸ್ಪೆಕ್ಟರ್ ಆದಂತಹ ಶ್ರೀ ಸೋಮಶೇಖರ್ ಮತ್ತು ACP ಸತೀಶ್ ಅವರು ಮತ್ತು PSI ಅಯ್ಯಪ್ಪ ಮತ್ತು ಮಹಾಂತಗೌಡ ಮತ್ತು ಮೋಹನ್, ವಿಶ್ವೇಂದ್ರ ಮತ್ತು ಸಂತೋಷ್ ಮತ್ತು ಪ್ರವೀಣ್ ಅವರು ಆರೋಪಿಯಲ್ಲಿ ನಾವು ಇಟ್ಕೊಳ್ಳೋಕೆ ಯಶಸ್ವಿಯಾಗಿದ್ದಾರೆ.
ಒಟ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ ಅಸಾಫುಲ್ ಮಲಿಕ್ನ ಚಟುವಟಿಕೆಗಳ ಹಿಂದೆ ದೊಡ್ಡ ಜಾಲವಿತ್ತ ಎಂಬ ಪ್ರಶ್ನೆ ಇದೀಗ ಎದುರಾಗಿದೆ. ಆತನ ಸಂಪರ್ಕದಲ್ಲಿದ್ದವರು ಯಾರು? ಯಾವ ಸಂಘಟನೆಗಳ ಜೊತೆ ಸಂಪರ್ಕ ಹೊಂದಿದ್ದ? ಹಣದ ವಹಿವಾಟು ಎಲ್ಲಿಂದ ಎಲ್ಲಿಗೆ ನಡೆದಿದೆ? ಅಫ್ಘಾನಿಸ್ತಾನಕ್ಕೆ ತೆರಳುವ ಯೋಜನೆ ಹಿಂದೆ ಯಾರಿದ್ದರು ಎನ್ನುವ ಬಗ್ಗೆ ಪೊಲೀಸರ ತನಿಖೆ ಮುಂದುವರೆದಿದ್ದು, ಡಿಜಿಟಲ್ ಸಾಕ್ಷಿಗಳ ಎಫ್ಎಸ್ಎಲ್ ವರದಿ ಹಾಗೂ ವಿಚಾರಣೆಯಿಂದ ಇನ್ನಷ್ಟು ಮಾಹಿತಿ ಹೊರಬರುವ ಸಾಧ್ಯತೆ ಇದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.